ಗೊಂಬೆ ಸಮಾಧಾನ ಆಯ್ತೇನೆ? ಹಾಲು ಕುಡ್ದಷ್ಟು ನಿನಗೀಗ ಸಮಾಧಾನ ಆಯ್ತಾ? ಈ ಮಕ್ಕಳು ಮಧ್ಯೆ ಬೆಂಕಿ ಹಾಕೋದಿಲ್ಲ, ನಿನಗೆ ನೆಮ್ಮದಿ ಸಿಗ್ತಾ? ಇಷ್ಟು ದಿನದಿಂದ ಯಾವುದನ್ನು ಮಾಡೋದಕ್ಕೆ ಈ ಮನೆಗೆ ಸೇರ್ಕೊಂಡಿದ್ಯೋ ಆ ನಿನ್ನ ಆಸೆ ಈಡೇರ್ತೇನೆ. ನನ್ನ ಮಗಳು ನನಗೆ ಬಾಯಿ ಬಂದಂಗೆ ಬೈದು ಹೋದ್ಲು. ನೀನು ಆತ್ಮಕ್ಕೆ ಶಾಂತಿ ಸಿಗ್ತಾ? ಸಿಗ್ತೇನೆ. ಕಲ್ಪನಾ, ಏನಾಯ್ತು? ಗೊಂಬೆ ಯಾಕೆ ಹಾಗೋದ್ಲು? ಇದಳಲ್ಲ ಇವಳು ಆಡಿದ ನಾಟಕಕ್ಕೆ ನನ್ನ ಮಗಳು ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡು ಹೋದ್ಲು. ಕಾರಣ ಇಲ್ಲದೆ ಗೊಂಬೆ ಆ ರೀತಿ ಯಾರ ಮೇಲೂ ಕೋಪ ಮಾಡ್ಕೊಂಡು ಹೋಗಲ್ಲ. ನೀನೇ ಏನೋ ಮಾಡಿರ್ಬೇಕು. ಹೌದು, ನಿಮ್ಗೆಲ್ಲ ನನ್ನ ತಪ್ಪು ಮಾತ್ರ ಕಾಣಿಸೋದು, ಬೇರೆ ತಪ್ಪು ಕಾಣಿಸಲ್ಲ ಅಲ್ವಾ? ನಿಮ್ಗಳಿಗೆ ನನ್ನ ಮಾತು ಮಾತ್ರ ಕೆಡ್ದಾಗ ಕೇಳಿಸೋದು, ಬೇರೆಯವ್ರ ಮಾತು ಕೆಡ್ದಾಗ ಕೇಳಿಸಲ್ಲ ಅಲ್ವಾ? ಹಾಲುಕ್ಕಿ ಸ್ಟವ್ ಆಫ್ ಆಗಿ ಗ್ಯಾಸ್ ಲೀಕ್ ಆಗ್ತಿತ್ತು, ಅದಕ್ಕೆ ಬೈತಾ ಇದ್ದೆ. ನಾನು ಒಂದು ಮಾತು ಹೇಳಂಗಿಲ್ವಾ? ಈ ಪೀಡೆಗೊಂದು ಮಾತು ಅಂದೆ ಅಂತ ನನ್ನ ಮಗಳು ನನಗೆ ಬಾಯಿ ಬಂದಂಗೆ ಅನ್ಲು. ಅವ್ರಿಗೆ ತಾಯಿ ಮೇಲೆ ಪ್ರೀತಿಗಿಂತ ಬೇರೆಯವ್ರ ಮೇಲೆ ಪ್ರೀತಿನೇ ಜಾಸ್ತಿ. ನಾನು ನನ್ನ ಮಗಳನ್ನ ಎಷ್ಟು ಪ್ರೀತಿಸ್ತೀನಿ, ಅವಳಿಡೋ ಒಂದೊಂದು ಹೆಜ್ಜೆನೂ ಸಂತೋಷವಾಗಿರ್ಲಿ ಅಂತ ಪ್ರಯತ್ನ ಪಡ್ತೀನಿ. ಇಷ್ಟೆಲ್ಲ ಮಾಡಿದ್ರು ನನ್ನ ಗೊಂಬೆ ನನ್ನನ್ನೇ ದ್ವೇಷಿಸ್ತಾಳೆ, ನನ್ನನ್ನೇ ಬಾಯಿ ಬಂದಂಗೆ ಅಂತಾಳೆ. ನಾನು ಯಾರಿಗೇನು ಅನ್ಯಾಯ ಮಾಡಿದ್ದೀನಿ ಕೈಲಾಶ್? ಯಾರಿಗೆ ದ್ರೋಹ ಮಾಡಿದ್ದೀನಿ? ನನ್ನ ಮಣ್ಣನಿಂದ ದೂರ ಮಾಡಿದ್ನ ಮತ್ಕೆ ಮುಖ ನೋಡಬಾರ್ದು ಅಂತ ನಾನೇ ದೂರ ಆದೆ. ಅವ್ರಿಗೇನಾದ್ರು ಕೆಟ್ಟದ್ ಬಯಸಿದ್ದೀರಾ? ಆದ್ರೂ ಅವರೆಲ್ಲ ಯಾಕೆ ನಂಗೆ ನೋವು ಕೊಡ್ತಾರೆ? ಈ ಪೀಡೆ ಮನೆಗೆ ಬರೋದಕ್ಕಿಂತ ಮುಂಚೆ ನನ್ನ ಗೊಂಬೆ ಮಮ್ಮಿ ಮಮ್ಮಿ ಅಂತ ನನ್ನ ಹಿಂದೆನೆ ಓಡಾಡ್ತಿದ್ಲು. ಇವಳು ಬಂದ್ಮೇಲೆ ಚಿನ್ನು ಚಿನ್ನು ಅಂತ ಇವಳು ಹಿಂದೆ ಓಡಾಡ್ತಿದ್ರೆ ನನಗೆ ಸಂಕಟ ಆಗಲ್ವಾ? ನನ್ನ ಗೊಂಬೆ ಪ್ರತಿಯೊಂದಕ್ಕೂ ಮಮ್ಮಿ ಅದು ಹೇಗೆ ಮಾಡಲಿ, ಇದು ಹೇಗೆ ಮಾಡಲಿ ಮಮ್ಮಿ ಅಂತ ಕೇಳ್ತಿದ್ದವಳು. ಪ್ರತಿಯೊಂದಕ್ಕೂ ಈ ರಾಕ್ಷಸಿನ ಕೇಳ್ತಾಳಲ್ಲ, ನನ್ನ ಹೃದಯ ಹೊರಟೋಗಲ್ವಾ? ಅಷ್ಟೊಂದು ಪ್ರೀತಿಸ್ತಾ ಇದ್ದೆ ನನ್ನ ಮಗಳನ್ನ. ಈ ಮಾಟಗಾತಿ ನನ್ನಿಂದ ದೂರ ಮಾಡಿದ್ರೆ ನೋಡ್ಕೊಂಡು ಸುಮ್ಮನಿಲ್ಲ. ನಾನು ಏನ್ ಮಾಡ್ಲಿ ಕೈಲಾಶ್? ನಾನು ಏನ್ ಮಾಡ್ಲಿ? ಸಮಾಧಾನ ಮಾಡ್ಕೋ. ಗಂಡನಾಗಿ ಯಾವತ್ತಾದ್ರೂ ನೀನ್ ನನ್ನ ಪರವಾಗಿ ನಿಂತಿದ್ಯಾ ಕೈಲಾಶ್? ಕಲ್ಪನಾ, ಇವತ್ ಬೆಳಿಗ್ಗೆ ನಾನು ನಿನ್ ಮುಖ ನೋಡ್ದೆ, ನನಗೆ ಒಳ್ಳೇದಾಯ್ತು ಅಂತ ಯಾವತ್ತಾದ್ರೂ ಒಂದಿನ ಹೇಳಿದ್ಯಾ ನೀನು? ನಿನ್ನೆ ಮೊನ್ನೆ ಬಂದು ಇವಳು ಮುಖ ನೋಡಿದ್ರೆ ಅದೃಷ್ಟ ಅಂತ ಹೊಗಳ್ತೀಯ. ಯಾಕೆ? ನಾನು ನಿನ್ನ ಹೆಂಡತಿ ಅಲ್ವಾ? ನಿನ್ನಿಂದ ಒಂದು ಒಳ್ಳೆ ಮಾತು ಕೇಳಬೇಕು ಅನ್ನೋ ಆಸೆ ನನಗಿರಲ್ವಾ? ಆ ದರಿದ್ರದವಳು ಬಂದು ನನ್ನ ಅಪ್ಪ ಅಮ್ಮ ಅಣ್ಣ ತಂಗಿದರಿಂದ ನನ್ನ ದೂರ ಮಾಡಿದ್ಲು. ಅವ್ರ ಸವಾಸನೆ ಬೇಡ ಅಂತ ನನ್ನ ಪಾಡು ನಾನು ಬಂದು ನಿನ್ನ ಮದುವೆ ಆಗಿ ಪುಟ್ಟ ಸಂಸಾರ ಮಾಡ್ಕೊಂಡು ನೆಮ್ಮದಿಯಾಗಿದ್ದೆ. ಈಗ ಇವಳು ಬಂದು ನನ್ನ ಮಕ್ಕಳು ನನ್ನ ಗಂಡನ ನನ್ನಿಂದನೇ ದೂರ ಮಾಡ್ತಾ ಇದ್ರೆ ನೋಡ್ಕೊಂಡು ನಾನು ಸುಮ್ಮನಿರ್ಲ? ಹೇಳು ಕೈಲಾಶ್, ಮಾತಾಡು. ನನ್ನಂತ ನನ್ನ ದೃಷ್ಟಿ ಯಾರೂ ಇಲ್ಲ ಕೈಲಾಶ್. ನಾನು ಪ್ರೀತಿಸೋರು ಯಾರು ನನ್ನ ಜೊತೆ ಇರೋದೇ ಇಲ್ಲ, ಎಲ್ಲ ನಡು ನೀರಲ್ಲಿ ಬಿಟ್ಟು ಹೋಗೋರೆ. ನನ್ನಿಂದ ನನ್ನವ್ರನ್ನ ದೂರ ಮಾಡೋದಕ್ಕೆ ಇಂಥ ರಾಕ್ಷಸಿಯರು ಬರೋದು. ಸಮಾಧಾನ ಮಾಡ್ಕೊ, ತಲೆ ಕೆಡ್ಸ್ಕೊಬೇಡ. ಹೋಗು, ಮೊದಲು ಗೊಂಬೆನ ಸಮಾಧಾನ ಮಾಡು. ಇಲ್ಲಿಗೆ ಯಾಕೆ ಬಂದೆ? ಹೋಗು. ನಿನಗೆ ತುಂಬಾ ಕೆಲಸ ಇರುತ್ತಲ್ಲ, ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು, ತುಂಬಾ ಕೆಲಸ ಇರುತ್ತೆ. ಹೋಗು. ನಿನಗೆ ಹೇಳಿ ಏನು ಪ್ರಯೋಜನ ಇಲ್ಲ, ಎಷ್ಟು ಹೇಳಿದ್ರು ಅಷ್ಟೇ. ನಿನಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡಿ ಹೋಗು. ಅಕ್ಕ, ಹೂ ಕಣೆ, ನಿನ್ನ ತಂಗಿ ಅಂತ ಅನ್ಕೊಂಡೆ ಕರ್ಕೊಂಡ್ ಬಂದೆ. ಆದ್ರೆ ನಿನಗೆ ತಂಗಿ ತರ ಇರೋದಕ್ಕಿಂತ ಹೆಚ್ಚಾಗಿ ಈ ಮನೆ ಕೆಲ್ಸದೋಳ್ ತರ ಇರೋದಕ್ಕೆ ನಿನಗಿಷ್ಟ ಅಲ್ಲ? ಅದಕ್ಕೆ ಹೇಳ್ತಿದ್ದೀನಿ, ಹೋಗು, ಹೋಗು ಮನೆ ಕೆಲಸ ನೋಡ್ಕೊ.
ಅನ್ನೋ ಗೌರವ ಪ್ರೀತಿ ನಿನಗಿದ್ದಿದ್ರೆ ಅಕ್ಕಂಗೆ ಇಷ್ಟ ಆಗದಿರೋದನ್ನ ನೀನ್ ಮಾಡ್ತಿರ್ಲಿಲ್ಲ. ಅಕ್ಕ, ನಾನು ನಿನ್ನ ತಂಗಿ ಅಂದಮೇಲೆ, ಈ ಮನೆ ಮಗಳು ಅಂದಮೇಲೆ ಈ ಮನೆ ಕೆಲಸ ಮಾಡೋದು ತಪ್ಪ? ನೀನ್ ಈ ಮನೆ ಮಗಳ ತರ ಕೆಲಸ ಮಾಡಿದಿದ್ರೆ ನನಗೇನು ಅನ್ಸ್ತಿರ್ಲಿಲ್ಲ. ಆದ್ರೆ ಈ ಮನೆ ಕೆಲ್ಸದೋಳ ತರ ಕೆಲಸ ಮಾಡ್ತೀಯಲ್ಲ, ಅದು ನನಗೆ ತಪ್ಪು ಅನ್ಸತ್ತೆ. ಅಕ್ಕ ಅಕ್ಕ, ನಾನು ಈ ಮನೆ ಮಗಳ ಥರನೇ ಕೆಲಸ ಮಾಡ್ತಿದ್ದೀನಿ ಅಕ್ಕ. ನನ್ನ ತಾತಮ್ಮ ಹೇಳ್ತಿತ್ತು. ಚಿನ್ನು ಪ್ಲೀಸ್, ನಿನ್ ಫಿಲಾಸಫಿ ಎಲ್ಲ ನನಗೆ ಹೇಳ್ಬೇಡ. ನೀನ್ ಹೇಳಿದ್ರು ನನ್ನ ತಲೆಗೆ ಹೋಗೋದಿಲ್ಲ. ದಯವಿಟ್ಟು ಹೋಗು, ಮನೆ ಕೆಲಸ ನೋಡ್ಕೊ ಹೋಗು. ಮನೆ ಕೆಲಸ ಮಾಡು, ಏನಾದ್ರೂ ತಪ್ಪು ಮಾಡು, ನಮ್ಮಮ್ಮ ನಿನಗೆ ಬೈತಾಳೆ. ಆವಾಗ ನಿನಗೆ ಒಂದ್ ನೆಪ ಸಿಗತ್ತೆ ನನ್ನಿಂದ ದೂರ ಹೋಗೋದಿಕ್ಕೆ. ಮನೆ ಬಿಟ್ಟು ಹೋಗ್ತೀಯಲ್ಲ, ಹೋಗು. ಅಕ್ಕ, ನಾನು ನಿನ್ನನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ ಅಕ್ಕ. ನಾನು ಈ ಮನೆ ಬಿಟ್ಟು ಹೋಗಲ್ಲ ಅಕ್ಕ. ಅಕ್ಕ, ನೀನು ಅವ್ವಂತವ ಅತ್ತೆಲ್ಲಾರ ಮಾತಾಡಬಾರ್ದಾಗಿತ್ತು. ಮಮ್ಮಿ ನಿನ್ ಜೊತೆ ಆ ಥರ ನಡ್ಕೊಂಡಿದ್ದು ತಪ್ಪಲ್ವಾ? ನೀನು ಸಮಾಧಾನದಿಂದ ನನ್ನ ಮಾತು ಕೇಳ್ತಿ ಅಂದರೆ ನಾನು ಹೇಳ್ತೀನಿ ಅಕ್ಕ. ಅವ್ವ ನಿನ್ನನ್ನು ತುಂಬ ಪ್ರೀತಿಸ್ತಾಳೆ ಅಕ್ಕ. ನಿಜ ಹೇಳಬೇಕು ಅಂದರೆ ಈ ಜಗತ್ತಿನಲ್ಲಿ ಅವ್ವನ್ಕಿಂತ ಹೆಚ್ಚು ನಿನ್ನನ್ನು ಯಾರೂ ಪ್ರೀತಿಸೋರೇ ಇಲ್ವೇನೋ. ನೀನು ಮೊದಲು ಯಾವಾಗಲೂ ಅವ್ವನ ಸುತ್ತುತ್ತಾ ಇದೆ, ಈಗ ನನ್ನ ಹಿಂದೆ ಸುತ್ತುತ್ತೀಯ. ಇಲ್ಲ ಅಂದರೆ ನಾನು ನಿನ್ನ ಹಿಂದೆ ಸುತ್ತೋಂಗೆ ಮಾಡ್ತೀಯ. ನೀನು ಹಿಂಗೆಲ್ಲ ಮಾಡಿದ್ರೆ ಅವಂಗೆ ಬೇಜಾರಾಗೋಕ್ಕಿಲ್ವಾ? ಈಗ ನೀನು ನನ್ನನ್ನು ಚಿನ್ನು ಚಿನ್ನು ಅಂತ ಎಷ್ಟು ಪ್ರೀತಿಸ್ತೀಯ, ಆದರೆ ನಾಳೆ ನಾನು ಬೇರೆ ಯಾರನ್ನೂ ಹಚ್ಕೊಂಡು ನಿನ್ನನ್ನು ದೂರ ಮಾಡಿದ್ರೆ ನಿನಗೆ ನೋವು ಆಗೋಕ್ಕಿಲ್ವಾ? ಹಂಗೆ ಅಕ್ಕ, ಹಂಗೆ ಅವಂಗೂ ನೋವಾಗ್ತಿರೋದು. ಅವ್ವ ಅಂದ್ಮ್ಯಾಕೆ ಒಂದು ಮಾತು ಬೈತಾರೆ. ನೀನು ಚಿಕ್ಕವಳಾಗಿದ್ದಾಗ ನೀನೇನಾದರೂ ತಪ್ಪು ಮಾಡಿದ್ರೆ ಅವ್ವ ನಿನ್ನನ್ನು ಬೈತಿರ್ಲಿಲ್ವಾ? ಮತ್ತೆ ಹಂಗೇನೆ ಅವ್ವ ನನ್ನ ತಪ್ಪಿಗೂ ಒಂದು ಮಾತು ಅಂತಾಳೆ. ಅದರಲ್ಲಿ ಏನು ತಪ್ಪು? ಅವ್ವ ಅಂದ್ಮ್ಯಾಕೆ ಸರಿ ತಪ್ಪು ಹೇಳ್ದೆ ಇರೋಕ್ಕಾಯ್ತದ? ನಾನು ಮಾಡಿದ ತಪ್ಪಲ್ವಾ? ಒಲೆನ ಹಂಗೆ ಬಿಟ್ಟು ಬಂದಿದ್ದು ನನ್ನ ತಪ್ಪೇ ತಾನೆ. ಒಪ್ತೀಯೋ ಇಲ್ವೋ? ಮತ್ತೆ ಅವ್ವ ಅಂದಿದ್ದ ಮಾತಲ್ಲಿ ನೀನು ಯಾಕೆ ತಪ್ಪು ಹುಡುಕ್ತಾ ಇದೆಯಾ? ಅಕ್ಕ, ತಾಯಿ ಅಂದ್ರೇನು ಅಂತ ತಾಯಿ ಇಲ್ದಿರೋ ನನ್ನನ್ನು ಕೇಳು, ನಾನು ಹೇಳ್ತೀನಿ. ಎಷ್ಟೋ ವಿಷಯ ಯಾರಿಗೂ ಹೇಳೋಕ್ಕಾಗದೇ ಇರೋದನ್ನ ಒಬ್ಳು ಮಗಳು ತಾಯಿ ತವ ಹೇಳ್ಕೊಳ್ತಾಳೆ. ತಾಯಿರೋರ್ ಪುಣ್ಯ ಅದು. ನನಗವ್ವ ಇಲ್ಲ, ನನ್ನ ನೋವನ್ನು ಹೇಳ್ಕೊಳ್ಳೋಕ್ಕೆ ಅವ್ವ ಇಲ್ಲ ಅಂತ ನಾನು ಎಷ್ಟು ನೊಂದಿದ್ದೀನಿ ಗೊತ್ತಾ? ಅವ್ವ ಮಕ್ಳಿಗೆ ಎಷ್ಟಾದರೂ ಬೈದು ಬುದ್ಧಿ ಹೇಳ್ಬೋದು, ಆದರೆ ಮಕ್ಕಳು ಅಪ್ಪಿ ತಪ್ಪಿನೂ ಅವನಿಗೊಂದು ಮಾತಾಡಬಾರ್ದು, ಗೊತ್ತಾ? ದೇವರು ಎಲ್ಲ ಜಾಗದಲ್ಲೂ ಇರೋಕ್ಕಾಗಲ್ಲ ಅಂತ ಅವನ್ನ ಸೃಷ್ಟಿ ಮಾಡಿರೋದು. ಈ ಮಾತು ಚಿಕ್ಕ ಚಿಕ್ಕ ಮಕ್ಳಿಗೂ ಗೊತ್ತು, ನಿನಗೆ ಗೊತ್ತಿಲ್ವಾ? ಏನೇ ಹೇಳಕ್ಕ, ನೀನು ಅವನ ಮೇಲೆ ಕೂಗಾಡಿ ತುಂಬ ದೊಡ್ಡ ತಪ್ಪು ಮಾಡಿದೆ. ನೀನು ಅವನ ಮನಸ್ಸನ್ನು ನೋಯಿಸ್ಬಾರ್ದಿತ್ತು. ಮಮ್ಮಿ, ಐಮ್ ಸಾರಿ ಮಮ್ಮಿ. ನಾನು ತುಂಬ ಮಾತಾಡ್ಬಿಟ್ಟೆ. ಐಮ್ ಸಾರಿ. ಮಮ್ಮಿ, ಮಮ್ಮಿ ಸಾರಿ ಮಮ್ಮಿ. ನಾನು ಮುದ್ದು ಮಮ್ಮಿ ಜೊತೆ ಜಗಳ ಮಾಡಿದೆ, ಇನ್ನು ಯಾರ ಜೊತೆ ಜಗಳ ಮಾಡಲಿ? ಸಾರಿ ಮಮ್ಮಿ. ಗೊಂಬೆ, ನನಗೆ ಯಾರು ಏನಂದ್ರೂ ನನಗೆ ಬೇಜಾರಿಲ್ಲ ಕಡೆ.
ಆದ್ರೆ ನೀನ್ ನನ್ನ ಮೇಲೆ ರೇಗೋದು ನನಗಿಷ್ಟ ಆಗಲ್ಲ. ಸಾರಿ ಮಮ್ಮಿ, ನೀನು ನನ್ನನ್ನು ತುಂಬಾ ಪ್ರೀತಿಸ್ತೀಯ ಅಂತ ನನಗೆ ಗೊತ್ತು. ನಾನು ಹಾಗೆ ಮಾತಾಡಬಾರ್ದಾಗಿತ್ತು. ಆದರೆ ಚಿನ್ನುಗೆ ಯಾರಾದರೂ ಏನಾದರೂ ಅಂದ್ರೆ ನನಗೆ ತಡ್ಕೊಳಕ್ಕಾಗಲ್ಲ ಮಮ್ಮಿ. ಚಂದು ಮನೇಲಿದ್ದಾಗ ಆ ಕುಮುದ ಚಿಕ್ಕಿ ಅವಳ ಮನಸ್ಸನ್ನ ತುಂಬಾ ನೋಯಿಸಿದ್ರು. ಅವ್ರ ಕಾಟ ತಡ್ಕೊಳಕ್ಕಾಗ್ದೆ ಇವಳೊಂದ್ಸಲ ಮನೆ ಬಿಟ್ಟು ಹೋಗಿದ್ಲು. ಅದೇ ಥರ ನಿನ್ನ ಮಾತಿಗೂ ಎಲ್ಲಿ ಬೇಜಾರು ಮಾಡ್ಕೊಂಡು ಹೊಟ್ಟೋಗ್ತಾಳೋ ಅನ್ನೋ ಭಯ ಮಮ್ಮಿ. ಮಮ್ಮಿ, ಚಿನ್ನು ಬಂದು ನನ್ನ ತಪ್ಪನ್ನ ಹೇಳ್ದೆ ಹೋಗಿದ್ದಿದ್ರೆ ನಾನು ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿರ್ತಿದ್ದೆ ಮಮ್ಮಿ. ನಿಮಗೆ ಹೃದಯನೇ ಇಲ್ಲ ಅಂತ ಅನ್ಕೊಂಡ್ಬಿಡ್ತಿದ್ದೆ. ಆದರೆ ಅವಳು ಬಂದು ನಿನ್ನ ಹಾಗೆ ಪ್ರೀತಿಯಿಂದ ಅರ್ಥ ಮಾಡಿಸಿದ್ಲು ಮಮ್ಮಿ. ಸಾರಿ, ಮತ್ತೆ ನಿನ್ನ ಮನಸ್ಸಿಗೆ ನೋವಾಗೋ ಕೆಲಸ ನಾನು ಯಾವತ್ತೂ ಮಾಡೋದಿಲ್ಲ ಮಮ್ಮಿ. ನನಗೆ ನಿನ್ನ ಥರನೇ ಸಿಟ್ಟು ಬೇಗ ಬಂದ್ಬಿಡುತ್ತೆ. ಎಷ್ಟೇ ಆದರೂ ನಿನ್ನ ಮಗಳಲ್ವಾ, ನಿನ್ನ ಗುಣನೇ ನನಗೂ ನಿನ್ನ ಸಿಟ್ಟು ಬರೋ ಹಾಗೆ ಮಾಡಬೇಡ, ಓಕೆನಾ? ನನಗೆ ನೀನು ಬಿಟ್ರೆ ಬೇರೆ ಯಾರಿದ್ದಾರೆ ಗೊಂಬೆ? ನಾನು ಯಾಕೆ ನಿನಗೆ ಸಿಟ್ಟು ಬರೋ ಹಾಗೆ ಮಾಡಲಿ? ಮಾಡಲ್ಲ, ಆದರೆ ಸಿಟ್ಟಾಗಿ ಮಾತಾಡಿದ್ರೆ ಹೊಟ್ಟೆಗೆ ಹಾಕೊಂಡ್ಬಿಡು. ಸರಿ, ಹೋಗಿ ಮಲ್ಕೊಳ್ಳಿ. ನಾಳೆ ಬೆಳಗ್ಗೆ ಚಂದನ್ ಮನೆಗೆ ಹೋಗ್ಬೇಕು. ಚಂದ ಮನೆಗ? ಯಾಕೆ? ಅಪ್ಪ ನಾಳೆ ಊಟಕ್ಕೆ ಕರೆದಿದ್ದಾರೆ. ಕಲ್ಯಾಣ ಮಂಟಪ, ಮದುವೆ ಕಾರ್ಡು, ಊಟದ ಮೆನು ಎಲ್ಲ ಡಿಸೈಡ್ ಮಾಡಬೇಕಲ್ಲ, ಅದಕ್ಕೆ. ಚಿನ್ನು, ನೀನು ನಮ್ಮ ಜೊತೆ ನಾಳೆ ಬರಬೇಕು. ದೇವಸ್ಥಾನ, ಮಠ, ಆಶ್ರಮ ಅಂತ ಏನಾದರೂ ಹೇಳಿದ್ಯೋ ಕೊಂದು ಹಾಕ್ಬಿಡ್ತೀನಿ. ಬರ್ತೀಯ ತಾನೆ? ಓ, ಶಂಕದಿಂದನೇ ತೀರ್ಥ ಬರ್ಬೇಕಾ? ಮಮ್ಮಿ, ಚಿನ್ನು ನಮ್ಮ ಜೊತೆ ಬರಲಿ. ಹೇಳು ಮಮ್ಮಿ ರೆಡಿಯಾಗಿರು ಅಂತ. ಸರಿ, ಲೇಟ್ ಆಯಿತು, ಹೋಗಿ ಮಲ್ಕೋ. ಗುಡ್ ನೈಟ್ ಮಮ್ಮಿ. ಗುಡ್ ನೈಟ್. ಗುಡ್ ನೈಟ್ ಪಾಪಾ.